ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಸಾಂಬಾರ್ ಪೌಡ್ರನ್ನು ಮಾಡ್ಕೊಳ್ತಾ ಇದ್ದೇನೆ. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಸಾಮಗ್ರಿಗಳನ್ನೆಲ್ಲ ನಾನು ಒಂದು ಕೈ ಮುಷ್ಟಿ ಅಳತೆಯಿಂದ ಮಾಡ್ತಾ ಇದ್ದೇನೆ. ಮೊದಲಿಗೆ ಮೆಂತ್ಯವನ್ನು ಒಂದು ಮುಷ್ಟಿ ಮೆಂತ್ಯವನ್ನು ತಗೊಂಡಿದ್ದೀನಿ. ಆಮೇಲೆ ಕರಿಮೆಣಸು ಅರ್ಧ ಮುಷ್ಟಿ, 3 ಮುಷ್ಟಿ ಕಡಲೆಬೇಳೆ, 3 ಮುಷ್ಟಿ ಉದ್ದಿನ ಬೇಳೆಯನ್ನು ಸೇರಿಸಿದ್ದೇನೆ. ಹಾಗೆ ನಿಧಾನವಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಅದಕ್ಕೆ ಅರಿಶಿಣದ ಕೊಂಬನ್ನು ತೊಗೊಂಡಿದ್ದೀನಿ ಇಷ್ಟು. ಅದಾದಮೇಲೆ ಒಂದು ಸ್ವಲ್ಪ ಚಕ್ಕೆಯನ್ನು ತೊಗೊಂಡಿದ್ದೀನಿ. ಸ್ಲೋ ಫ್ಲೇಮಲ್ಲೇ ಅದನ್ನು ಹುರಿಬೇಕು. ಆಮೇಲೆ 8 ಮುಷ್ಟಿ ಆಗುವಷ್ಟು ಧನಿಯಾ ಕಾಳನ್ನು ಸೇರಿಸಿದ್ದೇನೆ. ಹಾಗೆ ಸ್ವಲ್ಪ ತಿರುಗಿಸಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕರಿಬೇವನ್ನು ತಗೊಂಡಿದ್ದೀನಿ. ಇಷ್ಟು ಕರಿಬೇವನ್ನು ಹಾಕ್ತಾಯಿದ್ದೀನಿ ನೋಡಿ. ಅದಾದಮೇಲೆ ಇದಕ್ಕೆ ನಾನು ಒಂದು 20 ಬ್ಯಾಡಗಿ ಮೆಣಸಿನಕಾಯಿ ಮತ್ತು 10 ಗುಂಟೂರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಫ್ರೈ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಬಿಸಿ ಇದ್ದಾವಾಗಲೇ ಅದಕ್ಕೆ ಒಂದು ಅರ್ಧ ಮುಷ್ಟಿಯಷ್ಟು ಜೀರಿಗೆಯನ್ನು ಸೇರಿಸಿದ್ದೀನಿ. ಆಮೇಲೆ ಅದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಲ್ಲಿ ಅರ್ಧ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದೇ ಸತಿ ಹಾಕ್ಕೊಂಡಿಲ್ಲ. ಅರ್ಧ ರುಬ್ಬಾದಮೇಲೆ ಮತ್ತೆ ಇನ್ನೊಂದು ಹಾಕಿದ್ದೀನಿ. ಫುಲ್ಲು ಬಿಸಿ ಆಗೋಕ್ಕೆ ಬಿಡಬಾರ್ದು. ಬಿಸಿ ಆದರೆ ಸಾಂಬಾರು ಪೌಡ್ರ್ ಟೇಸ್ಟಾಗಿ ಬರೋದಿಲ್ಲ. ಸೆಕೆಂಡ್ ರೌಂಡ್ ಹಾಕಬೇಕಾದ್ರೆ ನಾನು ಮೆದುವಾದ ಇಂಗನ್ನು ಸೇರಿಸಿದ್ದೀನಿ. ಅದನ್ನು 2 ಆಯಿತು ನೋಡಿ. ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.